ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ನವರಾತ್ರಿಯಿಂದ ನ್ಯೂ GST ರೇಟ್ಸ್ ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ ತಕ್ಷಣ ನೆನ್ನೆನೆ 100 ಪಾಯಿಂಟ್ಸ್ ರ್ಯಾಲಿ ಆಗಿತ್ತು ನಿಫ್ಟಿ. FMCG ಮತ್ತು ಕನ್ಸಂಪ್ಷನ್ ಆಟೋ ಎಲ್ಲ ಗುಡ್ ನ್ಯೂಸ್ ಆಗಿದೆ. ಹೆಲ್ತ್ ಇನ್ಶೂರೆನ್ಸ್ ಗಂತೂ 0% GST ಅಂತ ಹೇಳ್ತಾ ಇದ್ದಾರೆ. ಇನ್ಮೇಲೆ ಅದರಿಂದ ಎಲ್ಲಾ ಸೆಕ್ಟರ್ಗಳಿಗೆ ಒಳ್ಳೆ ಪಾಸಿಟಿವ್ ನ್ಯೂಸ್ ಆಗಿದೆ. ಇನ್ನು ಟ್ರಂಪ್ ಅವರು ಡಿಸಪಾಯಿಂಟ್ ಆಗಿದ್ದಾರೆ. ಎಷ್ಟೇ ಪ್ರೆಷರ್ ಹಾಕಿದ್ರು ಟ್ಯಾರಿಫ್ ಇಂದ ಇಂಡಿಯಾಗೆ ಬಗ್ತಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಫೈನಾನ್ಸ್ ಮಿನಿಸ್ಟರ್ ಅವರು ಟ್ಯಾರಿಫ್ ಇಂದ ಯಾರ್ಯಾರಿಗೆ ಇಂಪ್ಯಾಕ್ಟ್ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿನ್ನೆ ಡೌ ಜಾನ್ಸ್ ಅಮೆರಿಕದ ಮಾರ್ಕೆಟ್ -25 ಅಲ್ಲಿ ಕ್ಲೋಸ್ ಆಗಿದೆ, ಫ್ಲಾಟ್ ಅಲ್ಲಿ. ಇನ್ನು ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದರಲ್ಲೂ ಜಪಾನ್ ಮಾರ್ಕೆಟ್ 1.1% ಅಪ್ ಆಗಿದೆ. ಇನ್ನು ನಿನ್ನೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರು 1666 ಕ್ರೋರ್ಸ್ ನ ಸೆಲ್ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 2495 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನಿಫ್ಟಿ ನೋಡೋದಾದ್ರೆ 24,950 ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ನಿಫ್ಟಿ ಓಪನ್ ಇನ್ ಪಾಸಿಟಿವ್ 24,730 ಎಬೋ ಇದ್ರೆ ಬೈಯಿಂಗ್ ಝೋನ್ ಆಗಿರುತ್ತೆ. 24,830 ಇಸ್ ದ ಫಸ್ಟ್ ರೆಸಿಸ್ಟೆನ್ಸ್, 24,900 ಇಸ್ ದ ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24,630 ಆಗಿದೆ. ಇನ್ ಬ್ಯಾಂಕ್ ನಿಫ್ಟಿ ಹೇಳೋದಾದ್ರೆ 54,080 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 54,700 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 53,650 ಆಗಿದೆ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಥರ್ಸ್ಡೇ ಸೆನ್ಸೆಕ್ಸ್ ಎಕ್ಸ್ಪೈರಿ. ಇನ್ ಮುಂದೆ ಥರ್ಸ್ಡೇ ಇಂದ ಎಕ್ಸ್ಪೈರಿ ಆಗಿರುತ್ತೆ ಸೆನ್ಸೆಕ್ಸ್. BHEL ಗೆ 2,600 ಕ್ರೋರ್ಸ್ ನ್ಯೂ ಪ್ರಾಜೆಕ್ಟ್ ಆರ್ಡರ್ ಸಿಗ್ತಾ ಇದೆ, ಅದು ಮಧ್ಯಪ್ರದೇಶದಿಂದ. ಇನ್ನು ಇವತ್ತು ರ್ಯಾಲಿ, ಟ್ರೆಂಡಿಂಗ್ ರ್ಯಾಲಿ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕಾರಣ GST ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಗುಡ್ ಹೆಲ್ತ್, ಗುಡ್ ನ್ಯೂಸ್ ಆಗಿದೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.